ಬೆಂಗಳೂರಿನಲ್ಲಿ ಮಹಾ ಮಳೆಯ ಹಿನ್ನೆಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳಾಯಿತು. ಸಮಸ್ಯೆ ಆದಂತಹ ಏರಿಯಾಗಳಿಗೆ ಇವತ್ತು ಸಿಎಂ ಡಿಸಿಎಂ ಇಬ್ಬರು ಕೂಡ ಸಿಟಿ ರೌಂಡ್ಸ್ ಹೋಗ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಮಹಾ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡಲಿದ್ದಾರೆ. ಸಾಯಿ ಲೇಔಟ್, HBR ಲೇಔಟ್, ಸಿಲ್ಕ್ ಬೋರ್ಡ್, HSR ಲೇಔಟ್, ಪಣತ್ತೂರು ಬ್ರಿಡ್ಜ್, ಹೆಣ್ಣೂರು, ಬೆಳ್ಳಂದೂರು ಕೆರೆ ಹತ್ತಿರ ಪರಿಶೀಲನೆಯನ್ನ ನಡೆಸ್ತಾರಂತೆ. ಈ ಮೂಲಕವಾಗಿ ಇದನ್ನು 2 ದಿನದ ಹಿಂದೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಸಂಜೆ ಪೀಕಾರ್ ಮತ್ತು ಮಳೆ ಮುಂದುವರೆದಿರೋ ಹಿನ್ನೆಲೆಯಲ್ಲಿ ಈ ಸಮಯದಲ್ಲಿ ಹೋದರೆ ಸಮಸ್ಯೆ ಆಗಬಹುದು ಇನ್ನಷ್ಟು ಅನ್ನೋ ಕಾರಣಕ್ಕೆ ಅದನ್ನು ಬದಲಾಯಿಸಿಕೊಂಡು ಈಗ ಪೋಸ್ಟ್ಪೋನ್ ಮಾಡಿದ್ರು. ಅದು ಇವತ್ತಿಗೆ ಶಿಫ್ಟ್ ಆಗಿದೆ. 11 ಗಂಟೆಗೆ ಅವ್ರು ಹೋಗ್ತಾರೆ. ಹೋಗಿ ಎಲ್ಲೆಲ್ಲಿ ಏನೇನು ಆಗಿದೆ ಸಮಸ್ಯೆಗಳು, ಏನೇನು ಪರಿಹಾರವನ್ನು ಕಟ್ಕೊಡ್ಬೇಕು ಮತ್ತು ಇದಕ್ಕೆ ಪರಿಹಾರ ಹೇಗೆ, ಇದೆಲ್ಲದರ ಬಗ್ಗೆ ಅಧಿಕಾರಿಗಳ ಜೊತೆಗೆ ಮಾತನಾಡೋ ಮೂಲಕವಾಗಿ ಖುದ್ದು ಸ್ಥಳ ಪರಿಶೀಲನೆ ನಡೆಸೋ ಮೂಲಕವಾಗಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಾರಂತೆ. ಇದನ್ನೇನು ಹೊಸದಾಗಿ ಮಾಡ್ತಾ ಇದ್ದಾರಾ ಅಥವಾ ಹೊಸದಾಗಿರುವಂಥ ಪ್ರದೇಶನ? ಖಂಡಿತ ಇಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಈ ಹಾನಿಯಾದಂತಹ ಜಾಗಗಳಿಗೆ ಭೇಟಿ ಕೊಡೋದು ಫಿಕ್ಸ್ ಆಗಿಬಿಟ್ಟಿದೆ. ಇದೊಂಥರ ಈ ಶಾಲಾ ವಾರ್ಷಿಕೋತ್ಸವ ಇರುತ್ತಲ್ಲ, ಆ್ಯನ್ಯುವಲ್ ಡೇ, ಹಾಗೆ ಈ ರಾಜಕಾರಣಿಗಳದ್ದು ಆ್ಯನ್ಯುವಲ್ ಡೇ. ಯಾಕಂದರೆ ಬರ್ತಾರೆ, ಇವತ್ತು ಬಂದು ಇದು ಸರಿ ಮಾಡಿರಿ, ಅದು ಸರಿ ಮಾಡಿರಿ, ಎಲ್ಲ ಸರಿ ಮಾಡಿಸ್ಬಿಡ್ತೀವಿ, ನೆಕ್ಸ್ಟ್ ಟೈಮ್ ಹೀಗೆಲ್ಲ ಆಗಲ್ಲ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೊರತು ಇನ್ನೇನು ಬದಲಾಗಲ್ಲ. ಯಾವ ಪೀರಿಯಡಲ್ಲಿ ಹಾಗಾದರೆ ಬದಲಾಗಿದೆ? ಯಾವ ಗೌರ್ಮೆಂಟ್ ಇದ್ದಾಗ ಬದಲಾಗಿದೆ ಹೇಳಿ? ಲಾಸ್ಟ್ ಒಂದು 15 ವರ್ಷದ ಲೆಕ್ಕಾಚಾರ ತಗೊಂಡ್ರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರೂ ಹೀಗೆ ನೆರೆ ಬಾಧಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟರು, ಒಂದಷ್ಟು ಮಾಹಿತಿ ಪಡ್ಕೊಳ್ತಾ ಇದ್ರು. ಬೊಮ್ಮಾಯಿ ಅವರು ಬಂದರು, ಏನು ಬದಲಾಗಿದ್ದೇನೆ? ಈಗ ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ. ರಾಜ ಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ನಿಲ್ಲಿಸಿದ್ ಯಾಕೆ ಅಂತ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ನಿಮ್ಮ ಪಬ್ಲಿಕ್ ಟಿವಿ ಕೂಡ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಾ ಇದೆ. ಒತ್ತುವರಿ ತೆರವು ಕಾರ್ಯಾಚರಣೆ ಯಾಕೆ ನಿಲ್ಲಿಸಿದ್ರಿ? ಆಮೇಲೆ ಹೂಳೊತ್ತೋದಕ್ಕೆ ಅಂತ ನಿಮಗೆ ನೆನಪಿರ್ಬೋದು, ಇತ್ತೀಚೆಗಷ್ಟೇ ಒಂದು ಕ್ಯಾಬಿನೆಟ್ ಮೀಟ್ ಆಯಿತು. ಅದರಲ್ಲಿ ಒಂದು ಸ್ಪೆಷಲ್ ಗ್ರಾಂಟನ್ನು ಇಸ್ಕೊಂಡ್ರು. ಇಷ್ಟು ದುಡ್ಡನ್ನು ಎತ್ತಿಡ್ತಾ ಇದ್ದೀವಿ ಡಿಸಿಲ್ಟಿಂಗ್ ಮಾಡೋಕ್ಕೆ ಅಂತ. ಎಲ್ಲೋಯ್ತಾ ದುಡ್ಡು? ರಾಜ ಕಾಲುವೆ ಒತ್ತುವರಿ ಅತಿಕ್ರಮಣ ಅಂತ ಗೊತ್ತಿದ್ರು ಕೂಡ ತೆರವು ಯಾಕಿಲ್ಲ? ಇವ್ರೀಗ ತೆರವು ಮಾಡೋದಕ್ಕೆ ಹೋಗಿದ ತಕ್ಷಣನೇ ಬಲಾಢ್ಯರು ಹೋಗ್ಬಿಟ್ಟು ಸ್ಟೇ ತರ್ತಾರೆ ಕೋರ್ಟಲ್ಲಿ. ಅದನ್ನು ಕನಿಷ್ಠ ಪಕ್ಷ ವೇಕೆಂಟ್ ಮಾಡೋದಕ್ಕೆ, ಅದನ್ನು ತೆಗ್ಸೋದಕ್ಕೆ ಇವ್ರ ಹತ್ರ ಒಂದು ಲೀಗಲ್ ಟೀಮ್ ಇಲ್ಲ ಅಂತ BBMP ವ್ಯವಸ್ಥೆ ನಮ್ಮದು. ರಾಜಕಾಲುವೆ ನಿರ್ವಹಣೆಗೆ ಅಂತ ಕೋಟಿ ಕೋಟಿ ಮೀಸಲಿಟ್ಟಂತಹ ಹಣ ಏನಾಯಿತು? ಇಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ವಿಶ್ವ ಬ್ಯಾಂಕ್ ಜೊತೆಗೆ ಒಡಂಬಡಿಕೆ ರಾಜ್ಯ ಸರ್ಕಾರದ್ದು. 2026ರಿಂದ 31 800 ಕಿಲೋಮೀಟರ್ ಅಷ್ಟು ಸೀವೇಜ್ ಸಿಸ್ಟಮ್ ಸರಿ ಮಾಡಬೇಕು, ದುಡ್ಡು ಕೊಡಿ ಅಂತ 3500 ಕೋಟಿ ಬೇರೆ ಇಸ್ಕೊಳ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ, ಯಾವ ಪುರುಷಾರ್ಥಕ್ಕೆ ಅಂತ. BBMPಯ 150ಕ್ಕೂ ಹೆಚ್ಚು ಪ್ರವಾಹ ಪೀಡಿತ ಪ್ರದೇಶವನ್ನು ಪಟ್ಟಿ ಮಾಡಿಕೊಂಡಿದೆ. ಎಷ್ಟು ಸ್ಥಳಗಳಲ್ಲಿ ಪ್ರವಾಹ ಆಗೋದನ್ನು ನೀವು ತಪ್ಪಿಸಿದ್ದೀರಾ? ಎಲ್ಲಿ ಬದಲಾವಣೆ ಎಲ್ಲಾಗಿದೆ? ರಸ್ತೆ ಗುಂಡಿ ಮುಚ್ಚೋದಕ್ಕೆ ಯಾಕೆ ತಡ? ಕೇಳಿದ್ರೆ 22,000 ಗುಂಡಿ ಇತ್ತು, 2,000 ಮಾತ್ರ ಬಾಕಿ ಇದೆ ಅಂತ ಸುಳ್ಳು ಲೆಕ್ಕ ಬೇರೆ ಕೊಟ್ಕೊಂಡು ಓಡಾಡ್ತಾರೆ. ಒಟ್ಟಿನಲ್ಲಿ ಇಚ್ಛಾಶಕ್ತಿಯ ಕೊರತೆಯ ಕಾರಣಕ್ಕೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಆಳಾಗಲ ಗೊತ್ತಿರೋರಿಗೆ ಖಾತೆಯನ್ನು ಕೊಡಲ್ಲ, ಯಾರ್ಯಾರಿಗೋ ಕೊಡೋದು. ಅವ್ರು ಏನು ನಿಭಾಯಿಸೋಕ್ಕಾಗತ್ತೆ? ಇದುವರೆಗೂ ಎಷ್ಟು ಕಳಪೆ ರಸ್ತೆ ಕಾಮಗಾರಿ ಆಗಿದೆ, ಅದರ ವಿರುದ್ಧ ಎಷ್ಟು ಕ್ರಮ ಕೈಗೊಂಡಿದ್ದೀರಾ? ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟು ಅವ್ರನ್ನ ಗ್ರೇ ಲಿಸ್ಟು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿದ್ದೀರಾ ಹೇಳಿ ನೋಡೋಣ, ಲೆಕ್ಕ ಕೊಡಿ. ಮೆಟ್ರೋ ಕಾಮಗಾರಿಗಳಿಂದ ರಸ್ತೆ ಜಲಾವೃತ ಆಗ್ತಾನೇ ಇದೆ. ಬಟ್ ಮೆಟ್ರೋ ಅಧಿಕಾರಿಗಳಿಗೆ ಕೆಲಸನಾದರೂ ಫಾಸ್ಟಾಗಿ ಮಾಡ್ರಪ್ಪ, ಆಮೇಗತಿಯ ಕೆಲಸಗಳನ್ನು ಮಾಡಬೇಡಿ ಅಂತ ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದೀರಾ? ಯಾವುದೂ ಆಗಿಲ್ಲ. ಈ ಸಿಟಿ ರೌಂಡ್ಸ್ನಿಂದ ಪ್ರಯೋಜನಕ್ಕಿಂತ ಉಪದ್ರ ಜಾಸ್ತಿ. ಒಂದು ಟ್ರಾಫಿಕ್ ಜಾಮ್ ಒಂದು ಆಗುತ್ತೆ ಎಲ್ಲ ಕಡೆ. ಇವತ್ತು ನೀವು ನೋಡ್ಬೋದು, ಅದನ್ನು ನಾವು ತೋರಿಸ್ತೀವಿ, ಅದನ್ನು ಕೂಡ ತೋರಿಸ್ತೀವಿ. ಶಾಶ್ವತ ಪರಿಹಾರ ಅನ್ನೋದು ಯಾವಾಗ ಅನ್ನೋದು ನಮ್ಮ ಪ್ರಶ್ನೆ. ಇದು ಪ್ರಶ್ನೆಯಾಗೇ ಉಳಿಯುತ್ತಾ? ನಮ್ಮ ಜನ್ರೇಷನಲ್ಲಿ ನೋಡೋಕೆ ಸಿಗುತ್ತಾ ಬೆಂಗಳೂರು ಸಿಂಗಾಪುರ್ ಸಿಟಿ ರೀತಿ ರಾರಾಜಿಸೋದು? ಸಿಗಲ್ಲ ಅನ್ಸುತ್ತೆ.